ಖಾಲಿ ಹುದ್ದೆಗಳ ಭರ್ತಿಯ ವಿಚಾರದಲ್ಲಿ ಸರ್ಕಾರದಿಂದ ಮತ್ತೆ ಎಡವಟ್ಟಾಗಿದೆ. ಹುದ್ದೆಗಳ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ನಿರ್ಧಾರ ಸರ್ಕಾರ ಕೈಗೊಳ್ಳಿಲ್ಲ. ಸಂಪುಟ ಸಭೆಯ ಬಳಿಕ ಕೂಡ ನೇಮಕಾತಿ ಗೊಂದಲ ಮುಂದುವರೆದಿದೆ. ಖಾಲಿ ಹುದ್ದೆಗಳ ಭರ್ತಿಗೆ ಸರ್ಕಾರದಿಂದ ಮತ್ತೆ ಎಡವಟ್ಟು. ಹುದ್ದೆಗಳ ಭರ್ತಿ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳದ ಸರ್ಕಾರ ಸಂಪುಟ ಸಭೆಯ ಬಳಿಕವೂ ನೇಮಕಾತಿ ಗೊಂದಲ ಮುಂದುವರೆದಿದೆ. 56,000 ಹುದ್ದೆಗಳ ನೇಮಕಾತಿಗೆ ಕಾಲಮಿತಿ ಇಲ್ಲ. ಉದ್ಯೋಗ ನಿರೀಕ್ಷೆಯಲ್ಲಿದ್ದವರಿಗೆಲ್ಲ ಈಗ ಮತ್ತೆ ಕಾಯ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಹುದ್ದೆ ಭರ್ತಿ ಘೋಷಣೆ ಇದ್ರೂ ಕೂಡ ಕಾಲಮಿತಿ ಮಾತ್ರ ಇಲ್ಲ. ಸಂಪುಟ ಸಭೆ ನಿರ್ಧಾರದಿಂದ ಮತ್ತೆ ನಿರುದ್ಯೋಗಿಗಳಿಗೆ ಇದೀಗ ನಿರಾಸೆ ಉಂಟಾಗಿದೆ. ರಾಜ್ಯದ ನಿರುದ್ಯೋಗಿ ಯುವಕರು ಕಾದಿರ್ತಕ್ಕಂಥ 56,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಸಭೆಯ ನಂತರ ಒಂದು ಗೊಂದಲದ ಚಿತ್ರಣ ಸಿಕ್ಕಿರ್ತಕ್ಕಂಥದ್ದು. ಒಂದೆಡೆ ಕಾಲಮಿತಿ ಇಲ್ಲ ಅನ್ನುವಂಥ ನಿರಾಸೆ, ಮತ್ತೊಂದು ಕಡೆ ಗ್ರೀನ್ ಸಿಗ್ನಲ್ ಅನ್ನುವಂಥ ಒಂದು ಘೋಷಣೆ. ಹೀಗಾದ್ರೆ ನಿಜ ಸ್ಥಿತಿ ಏನು? ಅಷ್ಟಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದ್ದಾದ್ರೂ ಏನು? ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯ ಬಳಿಕ ಹೊರಬಂದಂಥ ಮಾಹಿತಿ ಎರಡು ರೀತಿಯಲ್ಲಿ ಸಂದೇಶವನ್ನ ಕೊಟ್ಟಿದೆ. ಆ ಎರಡು ರೀತಿಯ ಸಂದೇಶ ಯಾವುದು? ರಾಜ್ಯದಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿ ಯುವಕರು ಈ ಒಂದು ವಿಚಾರಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. 56,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಚಾರ ಮತ್ತೆ ಈಗ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನೋ ಸಚಿವ ಸಂಪುಟ ಸಭೆ ನಡೆಯಿತು. ಆ ಸಭೆಯ ಬಳಿಕ ಬಂದಂತ ಮಾಹಿತಿಗಳು ಯುವಕರಲ್ಲಿ ಇದೀಗ ಮಿಶ್ರ ಪ್ರತಿಕ್ರಿಯೆಯನ್ನ ಹುಟ್ಟಿಸಿದೆ. ಅಂದ್ರೆ ಏನ್ ಮಾಡಬೇಕು, ಮುಂದೆ ಏನು ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಒಂದೆಡೆ ಖಾಲಿ ಹುದ್ದೆಗಳ ಭರ್ತಿಗೆ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಅನ್ನುವಂಥ ಒಂದು ಸುದ್ದಿ ಹೊರ ಬಂದಿದ್ರೆ, ಮತ್ತೊಂದು ಕಡೆ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಸ್ಪಷ್ಟ ಕಾಲಮಿತಿ ಘೋಷಣೆ ಮಾಡದಿರತಕ್ಕಂಥದ್ದು ನಿರಾಶೆಗೂ ಕೂಡ ಕಾರಣ ಆಗಿದೆ. ಘೋಷಣೆ ಇದೆ, ಆದರೆ ಅಂತಿಮ ದಿನಾಂಕ ಇಲ್ಲ ಅನ್ನುವಂತಹ ಅಸಮಾಧಾನ ಉದ್ಯೋಗಾಕಾಂಕ್ಷಿಗಳಲ್ಲಿ ಇದೀಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಲಕ್ಷಾಂತರ ಜನ ಉದ್ಯೋಗಿಗಳು ಅಂದ್ರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಕೂತಿದ್ರು.